ಅಮ್ಮಣ್ಣಿ ಪಾಪ ಸರೋಜಮ್ಮ ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡ್ರೇನಮ್ಮ ಇನ್ನೇನು ಆ ಹಬ್ಬ ಬೇರೆ ಬಾಳ ದಿವಸ ಇಲ್ಲ ಮನೇಲಿ ಎಲ್ಲ ಕ್ಲೀನ್ ಎಲ್ಲ ಮಾಡ್ಕೊಂಡಿದ್ದೀರ ತಾನೆ ಆ ಇನ್ನು ಏನಾದ್ರು ಮನೇಲಿ ಏನಾದ್ರು ಸಾಮಾನ್ ಗೀಮಾನ್ ಏನಾದ್ರು ತಗೊಂಡ್ಬರ್ಬೇಕಾ ಏನಾದ್ರು ಮರ್ತ್ಗಿರ್ತಿದ್ರೆ ಹೇಳ್ಬಿಡ್ರಿ ಅತ್ಲಾಗಿ ಇವತ್ತು ತರಿಸ್ಬಿಟ್ಟು ನಿಮ್ಮ ಮಾವ ಹಿಂಗ ಇಲ್ಲ ಹುಡುಗರ್ಗೆ ಹೇಳ್ಬಿಟ್ಟು ತರಿಸ್ತೀನಿ ಅತ್ಲಾಗಿ ಎಲ್ಲ ಸಾಮಾನುಗಳು ಹೋಗ್ಬಿಟ್ಟು ತಗೊಂಬಂದ್ಬಿಡ್ಲಿ ಅತ್ಲಾಗಿ ಸಾಮಾನುಗಳು ಇನ್ನೇನತೆ ಇನ್ನೇನ್ ಎಲ್ಲಾನು ತಗೊಂಬಂದಿದೀವಿ ದಿನಸಿ ಸಾಮಾನು ಅವೆಲ್ಲ ಎಲ್ಲ ತಗೊಂಬಂದಿದೀವಿ ಇಂಥ ಸಾಮಾನು ತರಬೇಕಂತ ಏನಿಲ್ಲ ಅದೇ ಕಣತೆ ಸಣ್ಣ ಪುಟ್ಟವು ಇರ್ತಾವಲ್ಲ ಅಂತ ತರಿಸ್ಬೇಕು ಅಷ್ಟೇ ಎಮರ್ಜೆನ್ಸಿಗೆ ಏನಾದ್ರು ಟೌನ್ ಕಡೆ ಏನಾದ್ರು ಹೋದ್ರೆ ಏನಾದ್ರು ತಗೊಂಡೀಗ ಬರೋಕೋ ಏನಾದ್ರು ಕೆಲ್ಸದ ಮೇಲೆ ಏನಾದ್ರು ಟೌನ್ ಕಡೆ ಏನಾದ್ರು ಹೋದ್ರೆ ಹೇಳ್ಬಿಟ್ಟು ತರಿಸ್ಬೇಕು ಆಟೆಯ ಅದ್ ಬಿಟ್ರೆ ಇನ್ನೇನತ್ತೆ ಇನ್ನೇನು ಹಣ್ಣು ತಗೊಂಡ್ಬರ್ಬೇಕು ಬಾಳೆಹಣ್ಣು ಪೂಜೆ ಸಾಮಾನುಗಳು ಹೂವ ಇಷ್ಟು ಮಾತ್ರ ತಗೊಂಡ್ಬರ್ಬೇಕಣತೆ ಇಷ್ಟು ಬಿಟ್ರೆ ಇನ್ನೇನು ಏನು ದಿನಸಿ ಸಾಮಾನು ಇವೆಲ್ಲ ಮೇನ್ ಆಗಿ ಏನ್ ತಗೊಂಡ್ಬರೋಂಥದ್ದು ಏನು ಇನ್ನೇ ಇಲ್ಲ ಇಲ್ಲ ನಾವೇ ಎಲ್ಲ ತಗೊಂಡ್ಬಂದ್ವಲ್ಲ ಇನ್ನೇನು ಸಾಮಾನುಗಳೆಲ್ಲ ಅತ್ತೆ ಇನ್ನೊಂದು ಹೇಳೋದು ಮರ್ತು ಬಿಟ್ಟೆ ಕಣತೆ ಈ ನಿಮ್ ತವ್ರ ಮನೆಯವರು ಇವರು ನಿಮ್ಮ ಅಣ್ಣ ತಮ್ಮಂದ್ರಲ್ಲಿ ಯಾರ ಸೋಮಶೇಖರಣ್ಣ ಅಂತ ಯಾರೋ ಇದಾರಂತಲ್ಲ ಅವರು ಫೋನ್ ಮಾಡಿದ್ರು ಮಾವಯ್ಯನ ಫೋನ್ ನಂಬರ್ಗೆ ನೀವು ಮಾವಯ್ಯ ಎಲ್ಲ ಹಸ್ಗಳಿಗೆ ಮೇವೇನೋ ಹಾಕ್ತಿದ್ರ ಏನ ತೋಟ ತಾವೆಲ್ಲರೂ ಹೋಗಿದ್ರು ಏನೋ ನಿನ್ನೆ ಸಾಯಂಕಾಲ ನೀನು ಮಾಡಿದ್ರು ನಾನು ಮರ್ತು ಬಿಟ್ಟೆ ಕಣತೆ ನಿಮಗ್ ಫೋನ್ ಕೊಡೋದೇ ಮರ್ತು ಬಿಟ್ಟೆ ನೋಡ್ರಿ ಇವಾಗ ನೆನ್ಪು ಮಾಡ್ಕೊಳ್ತಿದ್ದೀನಿ ಇವಾಗ ಮಾತಾಡ್ತಿರುವಾಗ ನಿಮ್ಗೆ ಕೇಳ್ತಿದ್ರ ಕಣತೆ ನಿಮ್ ತಾವ ಮಾತಾಡ್ಬೇಕಂತ ಆಗಳ ಸೋಮಶೇಖರಪ್ಪ ಏನಮ್ಮ ಅಯ್ಯೋ 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 ನಮ್ಮ ಅಣ್ಣನ ಮಗ ಕಣಮ್ಮ ಅವನು ನಮ್ಮೂರವನು ನಮ್ಮ ಅಣ್ಣ ತಮ್ಮದ್ರ ಮಕ್ಳೆ ನಮ್ಮ ಅಣ್ಣ ಇದ ನೋಡು ನಮ್ಮ ಅಣ್ಣನ ಮಗ ಅವನು ಆಗ್ಬೇಕು ಸೋಮಶೇಖರಪ್ಪ ಬಹಳ ಒಳ್ಳೆಯವನು ಏನಕ್ಕ ಮಣಿ ಸರೋದಮ್ಮ ಏನಕ್ಕೆ ಫೋನ್ ಮಾಡಿದ್ದ ಅಲ್ ಕಣಮಣಿ ನನ್ನ ಮಾತು ನೆನಪು ಮಾಡಿ ಹೇಳೋದಲ್ವೇ ಮಣಿ ನನಗೆ ಇವಾಗ ಹೇಳ್ತಿದ್ಯಾ ನೆನ್ನೆನೆ ಫೋನ್ ಮಾಡಿದ್ದ ಅಂತ ಬೇರೆ ಹೇಳ್ತಿದ್ಯಾ ಪಾಪ ಏನ್ ತಿಳ್ಕಣ್ಣು ಏನ ಅಮ್ಮಣಿ ಏನಂತ ಹೇಳದಮ್ಮ ಏನಕ್ಕೆ ಫೋನ್ ಮಾಡಿದ್ದ ಇಲ್ಲ ಕಣತೆ ನೀವೇನ್ ಗಾಬರಿ ಬೀಳ್ಬೇಡ್ರಿ ಆರಾಮಾಗಿ ಪಾಪ ಬಹಳ ಒಳ್ಳೆಯವ್ರು ಎಲ್ಲಾರು ಚೆನ್ನಾಗಿ ಮಾತಾಡ್ಸಿವು ನಿಮ್ ಮಗನೇ ಮಾತಾಡಿದ್ದು ನಿಮ್ ಮಗನ್ಗೆ ಪರಿಚಯ ಅಂತಲ್ಲ ಅವರು ಹಂಗಾಗಿ ಮಾತಾಡ್ಸ್ಬಿಟ್ಟು ಎಲ್ಲ ಜಾತ್ರೆ ಕರೆಯಕ್ಕೆ ಈಗ ಯುಗಾದಿ ಹಬ್ಬದ ಮಾರನೇ ದಿವಸನೇ ಅವ್ರ ಊರಲ್ಲಿ ಜಾತ್ರೆ ಅಂತೆ ಅದಕ್ಕೆ ನಿಮ್ಗೆ ಮಾವನವ್ರಿಗೆ ಎಲ್ಲಾರ್ಗು ಫೋನ್ ಮಾಡಿ ಕರೆಯೋದಕ್ಕೆ ಫೋನ್ ಮಾಡಿದೆ ಅಂತ ಹೇಳಿದ್ರು ಆಮೇಕಿಂತ ಬಂದಾಗ ನಿಮ್ ತಾವಿಂದ ಫೋನ್ ಮಾಡಿಸ್ಬೇಕು ನೀವು ನಿಮ್ಮ ಹತ್ರ ಮಾತಾಡ್ಬೇಕಂತೆ ಅವರು ನೀವು ಫೋನ್ ಮಾಡ್ಬೇಕಂತೆ ಫೋನ್ ಮಾಡಿ ಮಾತಾಡ್ಸ್ಬೇಕಂತೆ ಬಹಳ ದಿವಸ ಆಯ್ತು ಅಂತ ಹೇಳ್ತಿದ್ರು ಅದಕ್ಕೆ ಫೋನ್ ಮಾಡಿದ್ರಂತೆ ಜಾತ್ರೆ ಕರೆಯೋದಕ್ಕೆ ಫೋನ್ ಮಾಡಿರೋದು ಹೌದಾ ಸರಿ ಕಣಮ್ಮಣಿ ಆಯ್ತು ಜಾತ್ರೆ ಕರೆಯೋದಕ್ಕ ಅಮ್ಮಣಿ ನೋಡ್ದೇನೆ ಅಮ್ಮಣಿ ಇನ್ನೇನು ಎಲ್ಲಾರು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇರ್ತಾರೆ ಇನ್ನೇನು ಜಾತ್ರೆ ಹಬ್ಬಗಳು ಶುರು ಆಯ್ತು ನಮ್ಮೂರಲ್ಲೂ ಇನ್ನೇನು ಯುಗಾದಿ ಹಬ್ಬ ಕಳ್ಕೊಂಡು 9 ದಿವಸಕ್ಕೆ ಜಾತ್ರೆ ಐತೆ ಒಂದು ಫೋನ್ ಮಾಡಿ ಯಾರಿಗೂ ಕರೆದಿಲ್ಲ ಏನಿಲ್ಲ ಇವತ್ತು ಮಾಡೋಣ ನಾಳೆ ಮಾಡೋಣ ನಾಡ್ದು ಮಾಡೋಣ ಕೆಲಸ ಐತೆ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಬೋರಿ ಇದೇ ಆಗ್ತೈತೆ ಕಣಮಣಿ ದಿನಾಲೂ ಹಿಂಗಾದ್ರೆ ಸರಿ ಆಗುತ್ತಾ ಅಮ್ಮಣಿ ಸರೋದಮ್ಮ ಒಳಗಿಲ್ಲಿ ಫೋನ್ ಮಾಡ್ಕೊಡು ಒಬ್ಬೊಬ್ರಿಗೆ ಫೋನ್ ಮಾಡ್ಬಿಟ್ಟು ಅತ್ಲಾಗಿ ಜಾತ್ರೆ ಕರೆದು ಬಿಡ್ತೀನಿ ಅತ್ಲಾಗಿ ಹಿಂಗ್ ಮಾಡ್ಕೊಂಡು ನಾವು ತಡ ಮಾಡ್ಕೊಂಡು ಹೋಗ್ಬಿಟ್ರೆ ಮತ್ತೆ ಸರಿ ಆಗಲ್ಲ ಅಲ್ಲ ಕಣತೆ ಮೊನ್ನೆನೂ ನಾನು ಫೋನ್ ಮಾಡ್ಕೊಡ್ತೀನಿ ತಗೊಳ್ರಿ ಅತ್ತೆ ಯಾರ್ಯಾರಿಗೆ ಕರೆದು ಬಿಡ್ರಿ ಜಾತ್ರೆಗೆ ಅಂತ ಹೇಳಿದ್ರೆ ನೀವು ನೋಡಿರಿ ನೀವು ತಡಿಯ ಮಣಿ ಅತ್ಲಾಗಿ ಒಂದ್ರಿಟ್ಟು ತೋಟದಾಗ ಹೋಗಿ ಬಂದ್ಬಿಡೋಣ ಅಂತ ಹೇಳಿರಿ ಮೊನ್ನೆ ಫೋನ್ ಮಾಡಿದಾಗ ತಡಿಯ ಮಣಿ ಒಂದ್ರಿಟ್ಟು ಹುಡುಗರು ಬಂದರೆ ಒಂದ್ರಿಟ್ಟು ಅಡಿಗೆ ಏನಾರ ಮಾಡಿಬಿಡೋಣ ಆಮೇಕಿಂದ ಫೋನ್ ಮಾಡ್ಕೊಡುವಂತೆ ಮಾತಾಡಿದ್ರೆ ಆಗುತ್ತಂತ ಹೇಳಿದ್ರಿ ಹಿಂಗೆ ದಿನ ಬಿಡ್ ದಿನ ಇವತ್ತು ನಾಳೆ ಅನ್ಕೊಂಡು ನೀವೇ ತಾನೇ ಹೋಗ್ತಿರೋದು ಮಾವ ಹಿಂಗೆ ಇನ್ನೇನು ಮಾವಯ್ಯ ಕೆಲಸ ಅದು ಇದು ಅಂದ್ಕೊಂಡು ಹೋಗ್ತಾನೆ ಇರ್ತಾರ ಅವ್ರಂತೂ ತಲೆಗೆ ಕೆಡಿಸ್ಕೊಳಲ್ಲ ಅವರು ನೀವಾದ್ರೂ ಫೋನ್ ಮಾಡ್ಕೊಳ್ಳಿ ಅಂತ ನಿಮ್ಗೆ ಹೇಳಿದ್ರೆ ನೀವು ಇವತ್ತು ನಾಳೆ ಅನ್ಕೊಂಡು ನೀವು ಸುಮ್ಮನೆ ಆಗ್ತಿದ್ದೀರಾ ಏನ್ ಮಾಡೋಣ ಹೇಳ್ರಿ ಆಯ್ತು ಬಿಡಮಣಿ ಅತ್ಲಾಗಿ ಏನ್ ಮಾಡ್ತೀಯ ಕೆಲ್ಸಗಳು ಅದು ಇದು ನೀನ್ ಹೇಳಿದ್ದು ಮಾತ್ರ ಕರೆಕ್ಟೇನೆ ನೀನ್ ಹೇಳಿದಾಗ ನಿನ್ನೆ ಸಾಯಂಕಾಲನೇ ಇಲ್ಲ ಮೊನ್ನೆ ಮಧ್ಯಾಹ್ನನೇ ಫೋನ್ ಮಾಡಿದ್ರೆ ಅತ್ಲಾಗಿ ಎಲ್ಲ ಸರಿ ಆಗ್ಬಿಡೋದು ಅತ್ಲಾಗಿ ನೋಡು ದಿನ ಬಿಟ್ಟು ದಿನ ಹಿಂಗೆ ಅಂದ್ಕೊಂಡು ಹೋಗ್ತಿದ್ರೆ ಸರಿ ಆಗಲ್ಲ ಅಮ್ಮಯ್ಯ ಇವಾಗ ಫೋನ್ ಮಾಡಿಕೊಡು ಮಾತಾಡ್ತೀನಿ ಅತ್ತೆ ಇವಾಗ ಯಾರಿಗೆ ಫೋನ್ ಮಾಡ್ಲಿ ಮೊದ್ಲು ಯಾರಿಗೆ ಫೋನ್ ಮಾಡೋಣ ಗೀತಕ್ಕಂಗೆ ಫೋನ್ ಮಾಡ್ಕೊಡೋಣ ಇಲ್ಲ ನಿಮ್ ತವ್ರ ಮನೆಯವರು ಯಾರೋ ಫೋನ್ ಮಾಡಿದ್ರು ಅಂತ ಹೇಳಿದ್ರಲ್ಲ ಅವ್ರಿಗೆ ಫೋನ್ ಮಾಡೋಣ ಈಗ ಯಾರಿಗೆ ಫೋನ್ ಮಾಡ್ಕೊಡೋಣ ಹೇಳ್ರಿ ನೀವು ಮೊದ್ಲು ಇಂಥವ್ರಿಗೆ ಫೋನ್ ಮಾಡ್ಕೊಡಮ್ಮ ಅಂತ ಹೇಳಿದ್ರೆ ಒಬ್ಬೊಬ್ರಿಗೆ ನೆನ್ಪು ಮಾಡ್ಕೊಂಡು ಫೋನ್ ಮಾಡ್ಕೊಡ್ತಿರ್ತೀನಿ ಆಮೇಕಿಂದ ಮಾತಾಡಿದಂತೆ ನೀವು ಮಾವಯ್ಯನ ಫೋನಿಂದಾನೇ ಮಾಡ್ಕೊಡ್ತೀನಿ ಅಮ್ಮಯ್ಯ ಈಗ ಒಂದ್ ಕೆಲಸ ಮಾಡು ಮೊದ್ಲು ನಿಮ್ ತವ್ರ ಮನೆಗೆ ಫೋನ್ ಮಾಡ್ಕೊಡು ನಿಮ್ಮ ಅಪ್ಪ ನಿಮ್ಮ ಅಮ್ಮ ನಿಮ್ಮ ಅಣ್ಣ ಇವ್ರಿಗೆಲ್ಲಾದ್ರೂ ಫೋನ್ ಮಾಡಿ ಕರಿಯೋಣ ಮೊದ್ಲು ಪಾಪ ಅವರೇ ನನಗೆ ಕರೆಕ್ಟ್ ಆಗಿ ಅಲ್ಲೆಲ್ಲ ಜಾತ್ರೆಗೆಲ್ಲ ಕರೆದು ಬಹಳ ಚೆನ್ನಾಗಿ ನೋಡಿ
ಹೋದ್ಸಲಿನೂ ಕರೆಕ್ಟಾಗಿ ಬರಲಿಲ್ಲ, ಏನಿಲ್ಲ. ಹೋದ್ಸಲಿನೂ ಏನೋ ಕೆಲಸ ಇತ್ತು ಹಂಗೆ ಹಿಂಗೆ ಅನ್ಕೊಂಡು ಸುಮ್ಮನಾಗ್ಬಿಟ್ರು. ಏನೋ ಹೊಲದಲ್ಲಿ ಏನೋ ಕೆಲಸಗಳಿದಾವೆ ಅಂತ. ಈ ವರ್ಷನೂ ಹಂಗೆ ಮಾಡೋರು. ಫೋನ್ ಮಾಡಿ ಕೊಡ್ಲಿ, ಫೋನ್ ಮಾಡಿ ಮಾತಾಡ್ಸೋಣ ಮೊದಲು. ಮಾತಾಡ್ಸ್ಬಿಟ್ಟು ಭಾಳ ದಿವಸ ಆಯ್ತು ಬೀಗ್ರ ಜೊತೆ ಮಾತಾಡಿಸಿ ಜಾತ್ರೆಗೆಲ್ಲ ಕರಿಯೋಣ. ಕೊಡಮಣಿ, ಫೋನ್ ಮಾಡಿಕೊಡು ಮೊದಲು. ನಿಮ್ಮ ತವ್ರ ಮನೆಯವ್ರಿಗೆ ಮಾಡಿಕೊಡು, ನಿಮ್ಮ ಅಪ್ಪ ನಿಮ್ಮ ಅಮ್ಮಂಗೆಲ್ಲ ಮಾಡಿಕೊಡು, ಮಾತಾಡ್ತೀನಿ. ಸರಿ ಕಣತೆ, ಆಯ್ತು ಮಾಡ್ಕೊಡ್ತೀನಿ ತಡಿ. ಏನಮ್ಮಣಿ ಫೋನ್ ಹೋಗ್ತೈತಾ? ಫೋನ್ ಹೋಗ್ತೈತೇನ ಮಣಿ? ರಿಂಗ್ ಆಗ್ತೈತಾ? ಕೊಡಲಿ. ಬೀಗ್ರೆ ಚೆನ್ನಾಗಿದ್ದೀರಾ? ತಡೀರಿ ಅತ್ತೆ, ಇನ್ನು ಫೋನ್ ರಿಂಗ್ ಆಗ್ತೈತೆ. ಇನ್ನು ಯಾರು ಎತ್ತಿಲ್ಲ ಕಣ್, ತಡೀರಿ. ಹೌದೇನಮ್ಮಣಿ, ಇನ್ನು ರಿಂಗ್ ಆಗ್ತೈತಾ? ಇನ್ನು ಎತ್ತತಿಲ್ವಾ? ಹೋಗ್ಲಿ ಬಿಡತ್ಲಕ್ಕಿ. ಪಾಪ ಅವ್ರಿಗೆ ಏನ್ ಕೆಲಸ ಆಯ್ತು ಏನೋ, ಮೊಬೈಲ್ ಇಟ್ಟು ಏನಾರ ಕೆಲಸ ಏನಾರ ಮಾಡ್ತಿರ್ಬೇಕು. ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ. ಇನ್ನೇನ್ ಮಾಡೋಣ, ಸಾಯಂಕಾಲ ಏನಾದ್ರು ಮಾಡಿದ್ರೆ ಆಗುತ್ತೆ ಬಿಡು. ಅಯ್ಯೋ, ನಮ್ಮ ಅತ್ತೆ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾರೆ ಏನ? ತಡೀರಿ ಅತ್ತೆ, ಒಂದಿಟ್ಟು ರಿಂಗ್ ಆಗ್ತೈತೆ. ಇನ್ನೊಂದೆರಡು ಸಲ ಫೋನ್ ಮಾಡ್ತೀನಿ ನೋಡೋಣ. ಆಮೇಕಿಂದ ಎತ್ತಿಲ್ಲ ಅಂದ್ರೆ ಬೇಕಾದ್ರೆ ಸಾಯಂಕಾಲನೇ ಮಾಡಿದ್ರೆ ಆಗುತ್ತೆ. ತಡೀರಿ, ಇನ್ನೊಂದೆರಡು ಸಲ ಫೋನ್ ಮಾಡ್ತಿದ್ದೀನಿ. ಮಾಡಮಣಿ. ಮಾಡು, ಬಿರ್ಬಿರ್ನ ಮಾಡು. ಏನಮ್ಮಣಿ ಎತ್ತೀರಾ ಫೋನು? ಮಾತಾಡಮ್ಮಣಿ, ಮಾತಾಡು. ಮಾತಾಡ್ಸು ಬೀಗರಿಗೆ. ಎತ್ತಿರ ನೋಡು. ಹಲೋ, ಎತ್ತಿರ್ ಕಣತೆ, ಫೋನ್ ಎತ್ತಿರು. ಹಲೋ ಅಪ್ಪಯ್ಯ, ನಾನ್ ಕಣಪ್ಪಯ್ಯ. ಎಲ್ಲಿ ಒಂದು ಫೋನ್ ಮಾಡಲ್ಲ, ಏನಿಲ್ಲ. ಏನ್ ಮಾಡ್ತಿದ್ದೀರ ನೀವೆಲ್ಲಾರು? ಅಯ್ಯ ಹೋಗ್ರಿ ಅತ್ಲಾಗಿ. ನಾನ್ ಚೆನ್ನಾಗಿದ್ದೀನಿ, ಎಲ್ಲಾರು ಚೆನ್ನಾಗಿದ್ದೀವಿ. ಪಾಪನು ಚೆನ್ನಾಗಿದ್ದಾನೆ. ಪಾಪ ಸುನಿಲನು ಚೆನ್ನಾಗಿದ್ದಾನೆ. ನಮ್ಮ ಅತ್ತೆ ಮಾವ ಎಲ್ಲಾರು ಚೆನ್ನಾಗಿದ್ದೀವಿ, ಆರಾಮಾಗಿದ್ದೀವಿ. ನಮ್ಮ ಮಾವನವ್ರು ಜ್ವರ ಬಂದಿತ್ತು ಒಂದು ವಾರದಿಂದ. ಆಸ್ಪತ್ರೆಗೆಲ್ಲ ತೋರಿಸಿ ಇವಾಗ ಹುಷಾರು, ಆರಾಮಾಗಿದ್ದಾರೆ. ಇವಾಗ ಏನ್ ಅಂತದೇನಿಲ್ಲ, ಆರಾಮಾಗಿದ್ದಾರೆ. ಕೆಲಸ ಎಲ್ಲ ಮಾಡ್ಕೊಂಡು ಆರಾಮಾಗಿದ್ದಾರೆ. ಇನ್ನೇನಪ್ಪ, ಚೆನ್ನಾಗಿದೀಯಾ? ನೀನ್ ಆರೋಗ್ಯ ಎಲ್ಲ ಚೆನ್ನಾಗೈತೆ ತಾನೆ? ಸರಿ ಕಣಪ್ಪ, ಆಯ್ತು. ಅದೇ ನಮ್ಮ ಅತ್ತೆ ಮಾತಾಡ್ತೀವಿ, ನಮ್ಮ ಮಾವನವೆಲ್ಲ ಮಾತಾಡ್ತೀವಿ, ಜಾತ್ರೆ ಕರಿಯಕಂತ ಫೋನ್ ಮಾಡ್ಕೊಡಮ್ಮ ಅಂತ ಹೇಳಿರು. ಅದಕ್ಕೆ ಫೋನ್ ಮಾಡಿದೆ. ಅಮ್ಮ ಏನ್ ಮಾಡ್ತೈತೆ? ಅಮ್ಮ ಕೊಡಲಿ, ಅಮ್ಮನ ಕೈಲಿ ಕೊಡಲಿ. ನಮ್ಮ ಅತ್ತೆ ಮಾತಾಡ್ತಾರಂತೆ, ಅಮ್ಮನ ಕೈಲಿ ಕೊಡಲಿ. ಅಮ್ಮನಿ, ಸರೋಜಮ್ಮ, ನೀನು ಅಮ್ಮಕ್ಕಿಂತ ಮಾತಾಡ್ಕೊಳ್ಳುವಂತೆ ಕೊಡಲಿ, ನಾನು ಮಾತಾಡ್ತೀನಿ, ಕೊಡಲಿ. ಬೀಗ್ರೆ ಚೆನ್ನಾಗಿದ್ದೀರಾ? ನೋಡಮ್ಮ, ಅತ್ತೆ ಮಾತಾಡ್ತಾರೆ ಅಂತೆ ನೋಡ್ರಿ, ಅತ್ತೆ ಕೈಲಿ ಮಾತಾಡ್ರಿ. ಹಲೋ ಬೀಗ್ರೆ. ನಾವು ಚೆನ್ನಾಗಿದ್ದೀವಿ ಕಣ್ ಬೀಗ್ರೆ, ನೀವು ಚೆನ್ನಾಗಿದ್ದೀರಾ? ಅಯ್ಯೋ, ಏನ್ ಊರ್ ಕಡೆನೂ ಬರಂಗಿಲ್ಲ, ಏನಿಲ್ಲ. ಎಷ್ಟು ದಿವಸ ಆಯ್ತು? ನಿನ್ ಮಗಳಿಗೆ ನೋಡ್ಬೇಕು, ಮಾತಾಡಿಸ್ಬೇಕು, ಮಂಗಳೂರಿಗೆ ಹೋಗ್ಬೇಕು ಅಂತ ಅನ್ಸಲ್ವ ನಿಮ್ಗೆ? ಅಯ್ಯ, ಒಂದ್ ದಿವಸನೂ ಫೋನ್ ಮಾಡಲ್ಲ, ಮಾತಾಡ್ಸಲ್ಲ, ಊರ್ ಕಡೆನೂ ಬರಲ್ಲ, ಏನಿಲ್ಲ. ಬರೀ ಯುಗಾದಿ ಹಬ್ಬಕ್ಕೆ ಊರಿಗೆ ಇಲ್ಲೇ ಮಾಡೋಣ ಹಬ್ಬನ. ಸರಿ ಕಣ್ ಬೀಗ್ರೆ, ಆಯ್ತು. ನೀವು ಬರಲ್ಲ ಅಂತ ಗೊತ್ತು, ಬಿಡ್ರಿ ಅತ್ಲಾಗ ಇನ್ನೇನ್ ಮಾಡೋದು. ಹಬ್ಬಕ್ಕೆ ಬಂದ್ರಿ, ಇದಕ್ ಬಂದ್ಬಿಡ್ರಿ ಜಾತ್ರೆಗೆ. ಇನ್ನೆಷ್ಟು ದಿವಸ ಆಯ್ತು ಬೀಗ್ರೆ? ಇನ್ನೇನು ಯುಗಾದಿ ಹಬ್ಬ ಕಳೆದು 9 ದಿವಸಕ್ಕೆ ಅಲ್ವಾ ಊರ್ ಜಾತ್ರೆ ಇರೋದು. ಸರಿ ಬೀಗ್ರೆ, ಆಯ್ತು. ಅಣ್ಣಂಗೂ ಕರ್ಕೊಂಡು, ಮಕ್ಳಿಗೆಲ್ಲ ಕರ್ಕೊಂಡು, ಮಕ್ಕಳು ಸೊಸೆಗೆಲ್ಲ ಕರ್ಕೊಂಡು ಬಂದ್ಬಿಡ್ರಿ, ಮರಿಬೇಡ್ರಿ ಮತ್ತೆ. ನಿಮ್ಗೆ ಮಾಡ್ತಿರೋದು ಎಲ್ಲಕ್ಕಿಂತ ಮುಂಚೆ ಇನ್ನು ನೆಂಟ್ರಿಗೆಲ್ಲ ಫೋನ್ ಮಾಡ್ಬೇಕು. ಎಲ್ಲಾರು ಆರಾಮಾಗಿದ್ದೀವಿ, ಆರಾಮಂದ್ರೆ ಬಹಳ ಚೆನ್ನಾಗಿದ್ದೀವಿ. ಇನ್ನೇನು ಸರಿ ಕಣ್ ಬೀಗ್ರೆ, ಆಯ್ತು. ತಿಂಡಿ ಏನ್ ಮಾಡಿದ್ರೆ? ಅಯ್ಯೋ, ರೊಟ್ಟಿನ? ನಮ್ಮಂದ್ಲಿ ಇನ್ನೇನು ಚಿತ್ರಾನ್ನ ಮಾಡಿದ್ಲು ನಮ್ಮ ಸೊಸೆ. ಸರದ ಮನೆ ಮಾಡಿದ್ರು, ಇಬ್ರು ಸೊಸೆಂದ್ರುಗಳು ಸೇರ್ಕೊಂಡು ಚಿತ್ರಾನ್ನ ಮಾಡಿದ್ರು. ಅಯ್ಯೋ, ರೊಟ್ಟಿ ತಿಂದು ಭಾಳ ದಿವಸ ಆಯ್ತು ಕಣ್ರಿ ಬೀಗ್ರೆ, ನಾವು ಮಾಡಿಸ್ಬೇಕು ಇವತ್ತು ನಮ್ಮ ಹುಡುಗಿರಿಗೆ ಹೇಳ್ಬಿಟ್ಟು. ಸರಿ ಬೀಗ್ರೆ, ಆಯ್ತು. ಬಂದ್ಬಿಡ್ರಿ ಜಾತ್ರೆಗೆ ಬಂದ್ಬಿಡ್ರಿ, ಮರಿಬೇಡ್ರಿ ಮತ್ತೆ, ಸರಿನಾ? ಮಂಗಳವಾರ ಬಾನ, ಆರ್ತಿ ಬಾನ ಮಂಗಳವಾರ. ನೀವು ಸೋಮವಾರನೇ ಬಂದ್ಬಿಡ್ರಿ. ಸರಿ ಕಣ್ರಿ ಬೀಗ್ರೆ, ಆಯ್ತು. ಒಂದು ವಾರ ಉಳ್ಕೊಂಡು ಹೋಗ್ಬೇಕು ಮತ್ತೆ. ಹೋದ್ಸಲಿ ಹಂಗೆ ಬಂದು ಒಂದು ಅರ್ಧ ಗಂಟೆ ಇದ್ದು ಊಟ ಗೀಟ ಮಾಡ್ಕೊಂಡು ಅವಾಗ ಸಾಯಂಕಾಲನೇ ಹೋಗ್ಬಿಟ್ರಲ್ಲ, ಹಂಗೆ ಹೋಗಂಗಿಲ್ಲ ಮತ್ತೆ, ಸರಿನಾ? ಎಲ್ಲ ಇದೆಲ್ಲ ಮಾಡ್ಕೊಂಡೆ ಹೋಗ್ಬೇಕು, ಜಾತ್ರೆ ಪೂರ ಮುಗಿಸ್ಕೊಂಡೆ ಹೋಗ್ಬೇಕು, ಒಂದು ವಾರ ಉಳ್ಕೊಂಡು. ಸರಿ ಬೀಗ್ರೆ, ಆಯ್ತು, ಇಡ್ತೀನಿ. ಅಮ್ಮಣಿ ಪಾಪ, ಇನ್ನೆಂತ ನಿಮ್ ತವ್ರ ಮನೆಗೆ ಫೋನ್ ಮಾಡಿ ಆಯ್ತು. ನೀವೊಂದ್ಸಲಿ ಬೇಕಾದ್ರೆ ಮಾಡಿ ಮಾತಾಡ್ಸ್ಬಿಡ್ರಿ. ಅಮ್ಮಣಿ, ಇನ್ಯಾರಿಗೆ ಮಾಡ್ಬೇಕೆ ನೆನಪು ಮಾಡ್ಕೊಳ್ಳಿ ಅಮ್ಮಣಿ. ಇನ್ಯಾರಿಗಾರಾದ್ರೂ ಇನ್ಯಾರ್ಯಾರಿಗೆ ಮಾಡ್ಬೇಕು? ಇನ್ಯಾರಿಗತ್ತೆ ಅತ್ತೆ? ನಿನ್ನೆ ಸಾಯಂಕಾಲ ನಿಮ್ ತವ್ರ ಮನೆಯವ್ರು ಫೋನ್ ಮಾಡಿದ್ರಲ್ಲ,
ಅದೇ ನಿಮ್ಮ ಅಣ್ಣನ ಮಗ ಯಾರೋ ಫೋನ್ ಮಾಡಿದ್ರಲ್ಲ ಅತ್ತೆ ಜಾತ್ರೆ ಕರೀದಕ್ಕೆ, ಪಾಪ ಅವ್ರಿಗೂ ಒಂದ್ಸಲಿ ಫೋನ್ ಮಾಡ್ಬಿಟ್ಟು ಕರೆದು ಬಿಡ್ರಿ ಪಾಪ. ನಿಮ್ಗೆ ಅಷ್ಟೊಂದು ಅಭಿಮಾನದಿಂದ ಅಷ್ಟೊಂದು ಪ್ರೀತಿಯಿಂದ ಫೋನ್ ಮಾಡಿ ಕರೆದಿದ್ದಾರೆ. ಇವಾಗ ನಾವು ಫೋನ್ ಮಾಡಿ ಮಾತಾಡ್ಸಿಲ್ಲ ಅಂದ್ರೆ ಪಾಪ ಬೇಜಾರ್ ಮಾಡ್ಕೊಂಡು ತರ್ಕೊಂಡು ಹೇಳ್ರಿ. ಅವ್ರಿಗೆ ಫೋನ್ ಮಾಡ್ಕೊಡ್ತೀನಿ, ಮಾತಾಡ್ರಿ. ಅವ್ರಿಗೂನು ಜಾತ್ರೆ ಕರೆದು ಬಿಡ್ರಿ. ಅವ್ರಿಗೆ ಎಲ್ಲಾರ್ಗು ಕರೆದು ಬಿಡ್ರಿ. ಇನ್ನೇನ್ ತಿರ್ಗಾ ಇನ್ಯಾರ್ಯಾರು ನೆನಪೈತೆ ಎಲ್ಲಾರ್ಗು ಕರೆದು ಬಿಡ್ರಿ. ಮಣಿ ಪಾಪ ಹುಡುಗ ಪಾಪ ನಮ್ಮ ಅಣ್ಣನ ಮಗ ಫೋನ್ ಮಾಡ್ತಿರ್ತಾನೆ, ಮಾತಾಡ್ತಿರ್ತಾನೆ. ಅವಾಗ ಜಾತ್ರೆಗೂ ಕರೆದಾನೆ. ಒಂದ್ಸಲಿ ಅವನಿಗೂ ಫೋನ್ ಮಾಡ್ಬಿಟ್ಟು ಕರೆದು ಬಿಡ್ಬೇಕು ಪಾಪ. ಅವನಿಗೂ ಬಾಳ ಒಳ್ಳೆಯವನು ಮಣಿ. ಅವನು ಮೊದ್ಲಿಂದನೂ ಅಷ್ಟೇ, ಅವನು ಬಾಳ ಒಳ್ಳೆಯವನಂದ್ರೆ ಬಾಳ ಒಳ್ಳೆಯವನು ಅವನು. ಫೋನ್ ಮಾಡ್ಕೊಡು, ಮಾತಾಡ್ತೀನಿ ಅವನ ಕೈಲೂ ಒಂದ್ಸಲಿ. ಏನೇ ಗೌರಮ್ಮ, ಏನೇ ಸಮಾಚಾರ? ಏನು ಮಂತಾವಿಂದ ಎಲ್ಲೋ ಆಚೆ ಕಡೆನೆ ಬರ್ತಿಲ್ವಲ್ಲೇ? ಅಬ್ಬಬ್ಬಬ್ಬಬ್ಬಬ್ಬ, ಇಬ್ರು ಸ್ವತಂತ್ರಗಳು ಮನೇಲಿ ಇದಾರಂತ. ಏನ್ ನಮ್ಮ ಮನೆ ಕಡೆ ಬರದೆ ಮರ್ತು ಬಿಟ್ಟಲ್ಲೇ ನೀನು? ದಿನಾರು ತಿಂಡಿ ಗಿಂಡಿ ತಿನ್ಕೊಂಡು ಮನೆಗಳಿಗೆ ಬರ್ತಿದ್ದಮ್ಮ ಅಡ್ಡಾಡ್ಕೊಂಡು. ಏನ್ ಇತ್ತೀಚೆಗೆ ಯಾಕ ಒಂದು ವಾರದಿಂದ ಈ ಕಡೆ ಬರ್ತಾನೆ ಇಲ್ಲ? ಎಲ್ಲ ಹೂಕಣ್ ಸಾಕಜ್ಜಿ. ಇವಜ್ಜಿ ಗೌರಜ್ಜಿ ಐತಲ್ಲ, ಇತ್ತೀಚೆಗೆ ಯಾಕ ಬಲು ಕಲ್ತು ಬಿಟ್ಟೈತ್ ಕಣಿ ಹೇಳ ಮಾತ್ಲಾಗಿ. ಅಲ್ಲ ಕಣಜ್ಜಿ, ಅಲ್ಲ ಒಂದೊಂದು ಎರಡೆರಡು ಮೂರ್ ದಿವಸಕ್ಕಾದ್ರೂ ಒಂದೊಂದ್ಸಲಿ ಬಂದ್ಬಿಟ್ಟು ಮನ್ತಾವ ನಮ್ಗೆಲ್ಲ ಮಾತಾಡ್ಸ್ಕೊಂಡು ಕಷ್ಟ ಸುಖ ಎಲ್ಲ ವಿಚಾರಿಸ್ಕೊಂಡು ಆರಾಮಾಗಿ ಕೂತ್ಕೊಂಡು ಎಲಡ್ಕೆ ಏನಾರು ಹಾಕೊಂಡು ಮಾತಾಡ್ಸ್ಕೊಂಡು ಹೋಗೋದು. ಅಲ್ಲ ಒಂದ್ ವಾರ ಏನಜ್ಜಿ ನಮ್ಮದ್ದು ಒಂದೊಂದು 10 ದಿವಸದ ಮೇಲೆ ಆಗೋಯ್ತು. ನಾನು ಸಿಗ್ಲಿಲ್ವಲ್ಲ, ಗೌರಜ್ಜಿ ಬರ್ಲಿಲ್ವಲ್ಲ. ಏನ್ ಆರಾಮಾಗೈತೋ ಇಲ್ವೋ, ಹುಷಾರಾಗಿದಾರೋ ಇಲ್ವೋ? ಹೋಗಿ ಒಂದ್ಸರಿ ಮಾತಾಡ್ಸ್ಕೊಂಡ್ ಬರೋಣ ಅಂತ ನಾನೇ ಬಂದೆ ಕಣಜ್ಜಿ. ಅತ್ತಾಗಿ ಯಾಕ ಮನ್ಸು ನನಗೂ ತಡಿಲೇ ಇಲ್ಲ ಕಣಜ್ಜಿ. ಹಬ್ಬ ಬೇರೆ 2-3 ದಿವಸ ಐತೆ ಆಟೆಯ. ಇವಜ್ಜಿಗೆ ಆರಾಮಾಗೈತೋ ಇಲ್ವೋ, ಏನಾರು ಕಾಯಿಲೆ ಗಿಲೆ ಬಿದ್ದೈತೋ ಏನಾತಾಗಿ ಹೋಗಿ ನೋಡಿ ಮಾತಾಡ್ಸ್ಕೊಂಡ್ ಬರೋಣ ಅಂತ ಬಂದೆ ಕಣ್ ಸಾಕಜ್ಜಿ. ನಾನು ಇವಜ್ಜಿ ನೋಡಿದ್ರೆ ಆರಾಮಾಗಿ ಫೋನಲ್ಲಿ ಮಾತಾಡ್ಕೊಂಡು ನೋಡು ಆರಾಮಾಗಿ ಕುಂತೈತೆ, ತಲೆ ಕೆಡಿಸ್ಕೊಂಡದಲೆ. ನಾವ್ ನೋಡಿದ್ರೆ ನಮ್ಮ ಅಜ್ಜಿ ಗೌರಜ್ಜಿ ಅನ್ಕೊಂಡು ನಾವು ಬರ್ತಿದೀವಿ. ಬಾರೆ ಅಮ್ಮಣ್ಣಿ ಶಾಂತಮ್ಮ, ಯಾಕೆ ಅಮ್ಮಣ್ಣಿ ಅಷ್ಟೊಂದು ಕೋಪ ಮಾಡ್ಕೊಂತಿದ್ದ ನನ್ ಮೇಲೆ? ಯಾಕೆ ಇಷ್ಟೊಂದು ಕೋಪ ನಿನ್ಗೆ? ಬಾ ಕೂಕ ಬಾ. ಕೆಲ್ಸ ಎಲ್ಲ ಮುಗೀತಾ? ತಿಂಡಿ ಮಾಡ್ಕೊಂಡ್ ಬಂದೇನೆ ಅಮ್ಮಣ್ಣಿ. ಶಾಂತಮ್ಮ, ಏನ್ ಮಾಡಿದ್ದೆ? ತಿಂಡಿ ಮಾಡಿದ್ದ, ಅಡಿಗೆ ಮಾಡಿದ್ದ? ನೀನ್ ಬಿಡಮ್ಮ ನೀನು. ನಿಮ್ಮಲ್ಲಿ ಇನ್ನೇನು ನಿಮ್ಮ ಅಪ್ಪನ ಡ್ಯೂಟಿಗೆಲ್ಲ ಹೋಗ್ಬೇಕಲ್ವಾ ಇನ್ನೇನು? ತಿಂಡಿ ಮಾಡಿರ್ತೀಯ, ತಿಂಡಿ ತಿನ್ಕೊಂಡ್ ಬಂದಿರ್ತೀಯ ಇನ್ನೇನು ಅಲ್ವಾ? ಏನ್ ಮಾಡಿದ್ಯಾ ಅಮ್ಮಣ್ಣಿ ಶಾಂತಮ್ಮ ತಿಂಡಿನೋ? ಸುಮ್ಕಿರ್ ಗೌರಜ್ಜಿ, ನೀನು ಅದು ಇದು ಹೇಳ್ಬಿಟ್ಟು ನೀನು ಮರ್ತೋಗಂಗ್ ಮಾಡ್ಬೇಡ ನೀನು. ಅಲ್ಲ ಕಣಜ್ಜಿ, ಯಾಕಜ್ಜಿ ಬರಿಲ್ಲ ನಮ್ಮ ಮನೆ ಹತ್ರ ನೀನು? ಆ ಸಾಕಜ್ಜಿ ಮಂತವಳು ಹೋಗಿಲ್ವಂತೆ, ನಮ್ಮಂತವಳು ಬಂದಿಲ್ವಂತೆ. ಯಾಕಜ್ಜಿ? ತರಿಗೆ ಇದು ಒಳ್ಳೆ ಕತೆ ಆಗೋತಲ್ಲಪ್ಪ. ಅಮ್ಮಣ್ಣಿ ಶಾಂತಮ್ಮ ಸುಮ್ಕಿರೆ. ಯಾರೇ ಹೇಳಿದ್ದು ಆ ಸಾಕಜ್ಜಿ ಮಂತವ ಹೋಗಿಲ್ಲ ಅಂತ? ನೆನ್ನೆ ಇನ್ನೊಂದು ಹೋಗ್ಬಿಟ್ಟು ನಮ್ಮ ಹುಡುಗಂಗೆ ಅವನು ರಮೇಶಪ್ಪಂಗೆ ನಾಟಿ ಕೋಳಿ ಮೊಟ್ಟೆ ಬೇಕಿತ್ತು. ನಾಟಿ ಕೋಳಿ ಮೊಟ್ಟೆ ಹೋಗಿ ತಗೊಂಬಂದಿದ್ದೀನಿ ನಾನೇನೆ. ಅವ್ರ ಮಂತವ ಅರ್ಧ ಗಂಟೆ 1 ಗಂಟೆ ಅಲ್ಲಿ ಕೂತ್ಕೊಂಡು ಮೊಟ್ಟೆ ಎಲ್ಲ ತಗೊಂಬಂದಿದ್ದೀನಿ. ಅಂತದ್ರಲ್ಲಿ ಸಾಕಜ್ಜಿ ಮಂತವ ಹೋಗಿಲ್ಲ ಅಂತ ಯಾರೇ ಅಮ್ಮಣ್ಣಿ ಹೇಳಿದ್ದು? ಈ ಸಾಕಜ್ಜಿ ಹೇಳಿದ್ನ? ಸುಮ್ಕೆನೆ ಹೇಳಿದಾಳೆ. ನೋಡ ನಮ್ ಗೌರಜ್ಜಿ ಕತೆನ. ಅಲ್ಲ ಕಣಜ್ಜಿ, ಅಲ್ಲ ಕಣ ಗೌರಜ್ಜಿ, ಅಲ್ಲ ಸಾಕಜ್ಜಿ ಮಂತ ಹೋಗ್ಬಿಟ್ಟು ಅರ್ಧ 3/4 ಗಂಟೆ ಕೂತ್ಕೊಂಡು ಮಾತಾಡ್ಕೊಂಡ್ ಬರ್ಬೋದು ನೀನು. ಅಲ್ಲ ನಮ್ಮಂತವ ಬರೋದಕ್ಕೆ ಏನಾಗಿತ್ತಜ್ಜಿ? ಅಂತದ್ ಏನ್ ಮಾಡಿದೀನಿ ನಿನ್ಗೆ? ಅಷ್ಟು ಚೆನ್ನಾಗಿ ನೋಡ್ಕೊಂತೀನಿ. ಆದ್ರೂ ನನ್ನ ಮೇಲೆ ಅಂತದೇನಜ್ಜಿ ಕೋಪ ನಿನ್ಗೆ? ನನಗೆ ಮನ್ಸಲ್ಲಂತೂ ಹಂಗೆ ಕಾಡ್ತಿತ್ತು ಕಣಜ್ಜಿ. ಇರೋದ್ ಇದ್ದಂಗೆ ಹೇಳ್ಬಿಡ್ತೀನಿ. ಗೊತ್ತಿದ್ದು ಏನಾದ್ರೂ ಗೌರಜ್ಜಿಗೆ ಏನಾದ್ರೂ ನಾನೇನಾದ್ರು ಹೇಳ್ಬಿಟ್ನ, ಎಲ್ಲ ಮನ್ಸಿಗೆ ಹಾಕೊಂಡು ಎಲ್ಲ ಬೇಜಾರ್ ಮಾಡ್ಕೊಂಡು ಯಾಕೆ ಬರ್ತಿಲ್ವೋ ಏನೋ. ಪಾಪ ನಮ್ ಗೌರಜ್ಜಿ ಯಾರಿಗೂ ಬೇಜಾರ್ ಮಾಡ್ಸೋಳಲ್ಲ ಇವತ್ತಿನವರೆಗೂ. ನಾನೇನಾರು ಹೇಳ್ಬಿಟ್ಟು ಏನಾದ್ರು ಬೇಜಾರ್ ಮಾಡಿಸ್ಬಿಟ್ನೋ ಏನೋ ಭಗವಂತ ಏನಪ್ಪ ಮಾಡ್ಲಿ ಅಂತ ನನಗೂ ಮನಸ್ಸು ತಡಿಲಿಲ್ಲ ಅತ್ಲಾಗಿ. ಎಲ್ಲ ಬೇಜಾರ್ ಮಾಡ್ಕೊಂಡು ಬರ್ತಿಲ್ವ ಅಂತ ಅದಕ್ಕೆ ಅತ್ಲಾಗಿ ಮಂತವಳನೇನೆ ಬಂದ್ಬಿಟ್ಟೆ ಕಣಜ್ಜಿ ಅಂತ ಬುಡ್ಕೊಂಡು. ನೀನ್ ನೋಡಿದ್ರೆ ನೀನು ಹಿಂಗೆ ಹೇಳ್ತಿದ್ಯಾ? ಹೋಗಜ್ಜಿ. ಬಾರೆ ಅಮ್ಮಣ್ಣಿ ಶಾಂತಮ್ಮ, ಏನ್ ಮಾಡ್ತೀಯಮ್ಮ ಇವಾಗ? ನನಗೂ ಬರ್ಬೇಕಂತಾನೆ ಆಸೆ. ಅಲ್ಲ ಕಣಮ್ಮಣಿ, 1 ವಾರ 2 ದಿವಸ ಬೋರಿಲ್ಲ ಅಂದ್ರೆ ನಿಮ್ಗೆಲ್ಲ ಮರ್ತೋಗ್ಬಿಡ್ತೀನ ನಾನು. ನೋಡು ನೀನು ಅದೇಟ್ ಚೆನ್ನಾಗಿ ಮಾತಾಡ್ತೀಯ ಅಂತ. ಅಮ್ಮಣಿ, ನನಗೂ ಕೆಲ್ಸಗಳೆಲ್ಲ ಜಾಸ್ತಿ ಇದಾವ್ ಕಡೆ ಅಮ್ಮಣಿ. ಕೇಳಮ್ಮಣಿ, ನಾನು ಸುಳ್ಳು ಹೇಳಿದ್ರೆ ನಮ್ ಸರೋಜಮ್ಮನ್ ಕೇಳಬೇಕಾದ್ರೆ ನಾನು ಸುಳ್ಳು ಹೇಳಿದ್ರೆ ಏನ್ ಮಾಡ್ಲಿ ಹೇಳು? 1-2 ಕೆಲ್ಸಗಳು ಇರ್ತಾವ. ಯುಗಾದಿ ಹಬ್ಬ ಬಂತು ಅಂದ್ರೆ, ಜಾತ್ರೆಗಳು ಬಂತು ಅಂದ್ರೆ ಏನ್ ಮನೇಲಿ ಕ್ಲೀನ್ ಮಾಡ್ಕೊಳೋದು, ಧೂಳು ತೆಗಿಯೋದು, ಮನೇಲೆಲ್ಲ ತೊಳೆಯೋದು, ಪಾತ್ರೆಗಳೆಲ್ಲ ತೊಳೆಯೋದು, ತಿರ್ಗಾ ಬಟ್ಟೆಗಳು ತೊಳ್ಕೊಂಬರೋದಕ್ಕೆ ಕೆರೆತ ಹೋಗಿದ್ದು, ಬೆಡ್ಶೀಟ್ ಎಲ್ಲ ತೊಳ್ಕೊಂಬರಕ್ಕೆ, ಚಿಪ್ಟೂರಿಗೆ ಹೋಗಿದ್ದು, ಸಾಮಾನುಗಳೆಲ್ಲ ತಗೊಂಬರಕ್ಕೆ, ಬಟ್ಟೆಗಳೆಲ್ಲ ತಗೊಂಬರಕ್ಕೆ, ತಿರ್ಗಾ ಮನೇಲೆಲ್ಲ ಧೂಳೆಲ್ಲ ತೆಗ್ದಾದ್ಮೇಲೆ ಪೇಂಟ್ ಹೊಡಿಯೋರು 1-2-3 ದಿವಸ ಪೇಂಟ್ ಹೊಡ್ಸಿವು. ಅಮ್ಮಣಿ 1-2 ಕೆಲಸಗಳು ಇರ್ತವೇನೆ ಅಮ್ಮಣಿ, ಏನ್ ಮಾಡ್ತೀಯ? ಹಂಗಾಗಿ ನನಗೆ ಪುರ್ಸತ್ತೆ ಆಗ್ಲಿಲ್ಲ ಈ ವಾರ ನಿಮ್ ಮನೆ ಕಡೆ ಬರೋದಕ್ಕೆ. ಸಾಕಜ್ಜಿ ಮಂತವಳು ಏನ್ ನಾನು ಕೂತ್ಕೊಂಡು ಮಾತಾಡ್ಕೊಂಬರಕ್ ಹೋಗ್ಲಿಲ್ಲ ಕಡೆ ಅಮ್ಮಣ್ಣಿ. ನಮ್ಮ ಹುಡುಗಂಗೆ ಮೊಟ್ಟೆ ಬೇಕಿತ್ತು. ನಮ್ದಿನ್ನೇ ನಾಟಿ ಕೋಳಿಗಳು ಕಡಿಮೆ ಆಗ್ಬಿಟ್ಟಿದಾವಲ್ಲ, ಮೊಟ್ಟೆ ಇಡ್ತಿಲ್ಲ ಕೋಳಿಗಳು. ಹಂಗಾಗಿ ಮೊಟ್ಟೆ ಇಸ್ಕೊಂಬರೋದಂತ ಸಾಕಜ್ಜಿ ಮನೆ ಹತ್ರ ಹೋಗಿದ್ದೆ ಆಟೆಯ. ಅದ್ ಬಿಟ್ರೆ ಕೇಳು, ಏನ್ ಸುಮ್ಕೆ ಏನಾರ ಹೋಗಿದ್ನೆ ನಾನು? ಏನ್ ಮಾಡ್ತೀಯ ಹೇಳಮ್ಮ? ಕೆಲ್ಸಗಳು ಜಾಸ್ತಿ.
ನಿಮ್ಮಲ್ಲೆಲ್ಲ ಆಯ್ತು ನಮ್ಮನೆ ಧೂಳ್ಗೀಳೆಲ್ಲ ತೆಗೆದು. ಅಯ್ಯೋ ಹಂಗೆ ನಡಿತೈತ್ ಕಣಜ್ಜಿ, ಏನ್ ಮಾಡ್ತೀಯ? ನಿಮ್ಮಂದ್ರೆ ಇಬ್ರು ಸೊಸೆಂದ್ರುಗಳಿದ್ದಾರೆ, ಇಬ್ರು ಮಕ್ಳುಗಳಿದ್ದಾರೆ, ನಮ್ ರಂಗಜ್ಜ ಐತೆ. ಎಲ್ಲಾರು ಒಬ್ರಿಗೊಬ್ರು ಎಲ್ಲ ನೋಡ್ಕೊಂಡು ಕೆಲ್ಸಗಳು ಮಾಡ್ಕೊಂತೀರ. ನಮ್ಮಲ್ಲಿ ಏನ್ ಮಾಡೋಣ, ನಾವೇ ಮಾಡ್ಕೋಬೇಕು ಎಲ್ಲ ಕೆಲ್ಸಗಳು. ಸಾಕಾಗ್ಬಿಡ್ತೀನಿ ಅತ್ಲಾಗಿ. ಇದ್ಯಾಕ್ ಸಾಕಜ್ಜಿ ಹಂಗ್ ನಿಂತಿದ್ದಿ? ಆವಾಗ್ಲೇ ನಾನು ನೋಡ್ತಿದ್ದೀನಿ. ಬಾ ಕೂತ್ಕೋ ಬಾ. ಅಮ್ಮಣಿ ಸರೋದಮ್ಮ, ಏನಾದ್ರೂ ಜ್ಯೂಸ್ ಏನಾರ ಮಾಡ್ಕೊಂಡ್ ಬರ್ತೀಯ ನಮ್ಮಣಿ? ಎಲ್ಲಾರು ಬಂದಿದ್ದಾರೆ, ಇನ್ನೇನು ಪುರ್ಸೊತ್ತಾಗಿ ಇದೀವಿ. ಸರಿ ಕಣತೆ, ಆಯ್ತು, ಹಂಗೆ ಮಾಡ್ತೀನಿ ಕಣಿ. ಹೇಳ್ರಿ ಅಮ್ಮಣಿ ಸರೋದಮ್ಮ, ಇನ್ನೊಂದ್ ಹೇಳೋದು ಮರ್ತು ಬಿಟ್ಟೆ. ಹಂಗೆ ಇವಾಗ ನೀನು ಜ್ಯೂಸ್ ಮಾಡುದು ರಮೇಶಪ್ಪ ಕುಮಾರಣ್ಣ ಎಲ್ಲಾರ್ಗು ಮನೆಯವ್ರಿಗೆ ಎಲ್ಲಾರ್ಗು ಆಗ್ಬೇಕು. ಹಂಗೆ ಮಾಡ್ಬಿಡು, ಜಾಸ್ತಿ ಅನ್ನಂಗಿನ ಒಂದ್ ರೇಟು ಮಾಡು, ಸರಿನಾ? ಅತ್ತೆ ಅವ್ರಿಗೇನ್ ಬೇಡ ಕಂಡು ಸುಮ್ಕಿರಿ. ಅವ್ರಿಬ್ರು ಆಳುನು ಅಣ್ಣ ತಮ್ಮ ಇಬ್ರು ತಿಪ್ಟೂರಿಗೆ ಹೋದ್ರು. ಮನೇಲಿ ಅದೇ ರೂಮ್ಗೆ ಇನ್ನೊಂದ್ ಫ್ಯಾನ್ ಬೇಕಿತ್ತು, 2 ಫ್ಯಾನ್ ಇದಾವೆ. ಇನ್ನೊಂದ್ ಫ್ಯಾನ್ ಬೇಕಿತ್ತು ರೂಮ್ ಒಳಗೆ ಹಾಕೋಣದಕ್ಕೆ. ಅದಕ್ಕೋಸ್ಕರ ಫ್ಯಾನ್ ಇಲ್ಲ ಅಂತ ಹೇಳಿದಾಗ ಫ್ಯಾನ್ ತಗೊಂಬರಕ್ಕೆ ಇಬ್ರು ಅಣ್ಣ ತಮ್ಮ ಇಬ್ರು ಹೋಗಿದ್ದಾರೆ. ಹಂಗೇನಾದ್ರೂ ಫೋನ್ ಮಾಡ್ತೀವಿ, ಅಲ್ಲಿ ಟೌನಿಗೆ ಹೋಗ್ಬಿಟ್ಟು ಮನೆಗೇನಾದ್ರೂ ಸಾಮಾನು ಏನಾರು ತಗೊಂಬರ್ಬೇಕಾ, ತರಕಾರಿ ಹಣ್ಣು ಹಂಪಲ್ ಏನಾರು ತಗೊಂಬರೋದಿದ್ರೆ ಫೋನ್ ಮಾಡಿ ಹೇಳ್ರಿ, ತಗೊಂಬರ್ತೀನಿ ಅಂತ ಹೇಳಿದ್ದಾರೆ. ಹೌದನ್ನು ಟೌನಿಗೆ ಹೋಗಿದ್ದಾರೆ ನಮ್ಮನೆ. ನನಗೆ ನೋಡು ಒಂದೇ ಒಂದು ಮಾತು ಹೇಳಿದಾರೇನು, ಇಬ್ರ ಆಳುನು ಅಣ್ಣ ತಮ್ಮ ಸೇರ್ಕೊಂಡ್ಬಿಟ್ಟು. ಸರಿ ಕಣ, ಆಯ್ತು ಬಿಡು, ಹೋಗ್ ಬರ್ಲಿ. ಶಾಂತಮ್ಮ, ಇನ್ನೇನೇನು ಶಾಂತಮ್ಮ ಸಮಾಚಾರ? ಮಗ ಸೊಸೆ ಎಲ್ಲ ಬಂದ್ರೇನಮ್ಮ? ಹಬ್ಬಕ್ಕೆಲ್ಲ ಬರ್ತಿದಾರ? ಫೋನ್ ಮಾಡಿದ್ರೇನು ಶಾಂತಮ್ಮ? ಅಯ್ಯೋ ಗೌರಜ್ಜಿ, ಬರ್ತೀವಂತ ಹೇಳಿದಾರೆ. ಅವ್ರು ಬರುವಾಗ್ಲೇ ಗ್ಯಾರಂಟಿ ಕಣಜ್ಜಿ. ನಮ್ಮ ಹುಡುಗಂಗ್ ಫೋನ್ ಮಾಡಿ ಕರೆದಾಗ ಇಲ್ಲ ಕಣಮ್ಮ, ಡ್ಯೂಟಿ ಇದಾವೆ, ರಜೆ ಇರಲ್ಲ ಕಣಮ್ಮ, ಹಂಗೆ ಹಿಂಗೆ ಅಂತ ಹೇಳ್ದ. ಇನ್ನೇನು ಯುಗಾದಿ ಹಬ್ಬಕ್ಕೆ ರಜೆ ಸಿಗುತ್ತಲ್ಲ, ಬಾರ್ಲ ಪಾಪ ಅಂತ ಹೇಳ್ದೆ ನಾನು. ನೋಡನ್ಕಂಡ್ ತಡಿಯಮ್ಮ, ಹಿಂಗೆ ಬಂದು ಹಿಂಗೆ ಬರೋದಕ್ಕೆ ಆಗಲ್ಲ, ಬರ್ತೀವಿ ಜಾತ್ರೆಗೆ ಒಂದ್ 2-3 ದಿವಸ ಜಾಸ್ತಿ ಅನ್ನಂಗ್ ರಜೆ ಹಾಕೊಂಡು ಒಂದೇ ಸಲ ಬಂದ್ಬಿಡ್ತೀವಿ ಅಂತ ಹೇಳ್ತಿದ್ದ. ನೋಡ್ಬೇಕ ಕಣಜ್ಜಿ. ಏನು ಮಾಡಕ್ ಆಗಲ್ ಕಣೆ ಅಮ್ಮಣ್ಣಿ, ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ, ಬರುವಾಗ್ಲೇ ಬರ್ಲಿ, ಇನ್ನೇನು ಮಾಡೋದು? ನೋಡು ನಮ್ ಸಾಕಜ್ಜಿ ನೋಡು ಎಷ್ಟ್ ಆರಾಮಾಗ್ಬಿಟ್ಲು ಅಂತ. ಸೊಸೆ ಮಕ್ಳು ಇಬ್ರು ಎಲ್ಲ ಕೆಲ್ಸಗಳೆಲ್ಲ ಮಾಡ್ಕೊಂತಾರೆ. ಸೊಸೆ ಮಗ ಎಲ್ಲಾರು ಆರಾಮಾಗಿ ತಿನ್ಕೊಂಡು ಆರಾಮಾಗಿ ತಿರ್ಗಾಡ್ಕೊಂಡು ಇದ್ದಾಳಪ್ಪ ನಮ್ ಸಾಕಜ್ಜಿ. ಎಲ್ಲ ಸುಮ್ಕಿರೆ ಗೌರಮ್ಮ, ನನಗೆ ಯಾಕೆ ಹಿಂಗ ಆಡ್ಕಾಣ್ತೀಯ ನೀನು? ಹಾಗಾದ್ರೆ ನೀನೇನು ಮಾಡ್ತಿದ್ಯಾ? ನಿನ್ಗೂ ನಿಮ್ಮಂದ್ಲೂ ಇಬ್ರು ಸೊಸೆಂದ್ರುಗಳೆಲ್ಲ ಇದಾರೆ, ಎಲ್ಲ ಕೆಲ್ಸ ಎಲ್ಲ ಮಾಡ್ಕೊಂತಾರೆ, ಆರಾಮಾಗಿ ಕುಂತಿಲ್ವಾ? ಅದಿಲ್ಲಿ ಕಣೆ ಗೌರಮ್ಮ, ಮೊಟ್ಟೆ ಎಲ್ಲ ಸರಿ ಆಯ್ತೇನೆ? ಮೊಟ್ಟೆ ತಿಂದ್ರ? ನಾಳೆ ಒಂದ್ 4-5 ಕೊಟ್ಟು ಕಳಿಸ್ತೀನಿ ಕಣಿ, ಹೇಳು. ನಾಳೆನು ಇರುತ್ತೆ ಮೊಟ್ಟೆ. ನಿಮ್ ಶಂಕರಜ್ಜಿ ಕೈಲ ಕೊಟ್ಟು ಕಳಿಸ್ತೀನಿ, ಇಸ್ಕೊಳ್ರಿ, ಸರಿನಾ? ಸರಿ ಕಣಜ್ಜಿ, ಆಯ್ತು. ಕೊಡು. ಒಂದ ಮಾತ್ರ ನಮ್ಮ ಹುಡುಗಂಗೆ ಬಹಳ ಇಷ್ಟ. ಬೆಳಿಗ್ಗೆ ಒಂದ್ ತಿಂದ, ಸಾಯಂಕಾಲ ಒಂದ್ ತಿಂದ, ತಿರ್ಗಾ ಬೇಯಿಸ್ಕೊಂಡು. ಅವನಿಗೆ ನಾಟಿ ಮೊಟ್ಟೆ ಅಂದ್ರೆ ಮೊದ್ಲಿಂದ ನಾವು ಬಹಳ ಇಷ್ಟ ಕಣಜ್ಜಿ. ಏನ್ ಮಾಡ್ತೀಯಾ, ಅವ್ನ್ ನೋಡಿದ್ರೆ ಇವಾಗ ಆಸೆ ಪಡ್ತಿದ್ದಾನೆ. ಇವಾಗ ಆಸೆ ಪಟ್ರೆ ಸಿಗುತ್ತಾ? ನಮ್ಮಲ್ಲಿ ಕೋಳಿಗಳೆಲ್ಲ ಕಡಿಮೆ ಆಗ್ಬಿಟ್ಟವೆ. ಆಗಲ್ಲ ಅಲ್ಲೇ ನಮ್ ಸರೋದಮ್ಮ ಜ್ಯೂಸ್ ಏನೋ ಮಾಡ್ಕೊಂಡು ಬಂದೇ ಬಿಟ್ಲು. ಅಬ್ಬಬ್ಬಬ್ಬ, ನೋಡ್ದೇನಪ್ಪ ನಮ್ ಸರೋದಮ್ಮನ. ತಗೊಂಬಾರ ಅಮ್ಮನಿ, ಒಳ್ಳೆ ಶೆಕೆಗೂ ಅದಕ್ಕೂ ಬಿಸಿಲಿಗೂ ಅದಕ್ಕೂ ಚೆನ್ನಾಗಿರುತ್ತೆ, ಕುಡಿಯೋಣ. ಅದಿರ್ಲಿ ಕಡೆ ಗೌರಮ್ಮ, ನಿಮ್ ಸೊಸೆಯಲ್ಲಿ ಕಿರಿ ಸೊಸೆ ಕಾಣಿಸ್ತಾನೆ ಇಲ್ಲ, ಎತ್ಲಾಗ ಹೋದ್ಲು? ನಮ್ ಕಿರಿ ಸೊಸೆ ಒಳಗಡೆ ಏನೋ ಕೆಲಸ ಏನೋ ಮಾಡ್ತಿರ್ಬೇಕು ಅಡಿಗೆ ಮನೇಲಿ. ಮಧ್ಯಾಹ್ನಕ್ಕೆ ಅಡಿಗೆ ಏನಾದ್ರೂ ರೆಡಿ ಮಾಡ್ತಿರ್ಬೇಕು. ಏನ್ ಮಾಡ್ತಿದ್ದಾಳ ಮಣಿ ಪವಿತ್ರಮ್ಮ? ಸರೋಜಮ್ಮ, ಪವಿತ್ರಮ್ಮ ಏನ್ ಮಾಡ್ತಿದ್ದಾಳೆ? ಅತ್ತೆ ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡ್ಬಿಟ್ಟು ತರಕಾರಿ ಪಲ್ಯ ಮಾಡೋದಕ್ಕೆ ತರಕಾರಿಗಳೆಲ್ಲ ಹೆಚ್ಕೊಂಡು ಎಲ್ಲ ಪಲ್ಯ ಎಲ್ಲ ಮಾಡ್ತಿದಾರೆ. ನಾನು ಹೋಗ್ಬಿಟ್ಟು ಇನ್ನೇನು ರೊಟ್ಟಿಗೆಲ್ಲ ಹಸಿಟ್ಟೆಲ್ಲ ಕಲಸಿ ಇವಾಗ ಎಲ್ಲ ಇದ್ ಮಾಡ್ಬೇಕಣತ್ತೆ, ರೊಟ್ಟಿ ಮಾಡ್ಬೇಕು. ಹೌದೇನಮ್ಮಣಿ? ಸರಿ ಕಣಮ್ಮ, ಆಯ್ತು, ಮಾಡ್ರಿ, ನಿಧಾನಕ್ಕೆ ಮಾಡ್ರಿ. ಇನ್ನೇನು ಎಲ್ಲಾರು ಅಲ್ಲಿ ಆ ಕಡೆ ಈ ಕಡೆ ಎಲ್ಲ ಹೋಗಿದ್ದಾರೆ. ನಿಮ್ಮ ಮಾವನು ಇನ್ನೇನು ಒಂದಿಟ್ಟು ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡು ತೋಡುತ್ತಾ ಹೋಗಿದ್ದಾರೆ, ಅವರು ಬಂದಿಲ್ಲ. ಇನ್ನು ಒಂದ್ ಸ್ವಲ್ಪ ಹೊತ್ತಾಗುತ್ತೆ. ಮಾಡ್ರಿ, ನಿಧಾನಕ್ಕೆ ಮಾಡ್ರಿ, ಅರ್ಜೆಂಟ್ ಏನಿಲ್ಲ, ಆರಾಮಾಗಿ ಮಾಡ್ರಿ.